ರಾಜಕೀಯ ಪುನರ್ಜನ್ಮ ಕೊಟ್ಟ ತುಮಕೂರು ಬೇಡವಾಯ್ತು. ಎರಡೂ ಕಡೆ ಸೋತು ಸುಣ್ಣವಾದ್ರು ಸಚಿವ ಸೋಮಣ್ಣ. ಇಂತಹ ಹೊತ್ತಿನಲ್ಲಿ ತುಮಕೂರಿನಿಂದ ಗೆದ್ದ ವಿ ಸೋಮಣ್ಣ. ರಾಜಕೀಯ ಪುನರ್ಜನ್ಮ ಕೊಟ್ಟಂತಹ ತುಮಕೂರು ಬೇಡವಾಯ್ತಾ ಅಂತ ಎರಡೂ ಕಡೆ ಸೋತು ಸುಣ್ಣವಾಗಿದ್ರು ಕೂಡ ಸಚಿವ ಸೋಮಣ್ಣ ಅವರು ಇಂತಹ ಹೊತ್ತಿನಲ್ಲಿ ತುಮಕೂರಿನಿಂದ ಗೆದ್ದಂತಹ ವಿ ಸೋಮಣ್ಣ. ಹಿಂಗೆ ಗೆದ್ದಂತಹ ಸೋಮಣ್ಣ ಕೇಂದ್ರ ಮಂತ್ರಿಯೂ ಕೂಡ ಆದ್ರು. ಆದರೆ ಸೋಮಣ್ಣಗೆ ಅಷ್ಟು ಬೇಗ ತುಮಕೂರು ಬೇಡವಾಯ್ತಾ? ಮತ್ತೆ ತುಮಕೂರು ಕ್ಷೇತ್ರ ತೊರೆಯುವ ಮಾತನಾಡಿರುವಂತಹ ಸೋಮಣ್ಣ, ನಾನು ಅನಿರೀಕ್ಷಿತವಾಗಿ ತುಮಕೂರಿಗೆ ಹೋದವನು. ಕೇಂದ್ರದ ನಾಯಕರ ಸೂಚನೆಯ ಮೇರೆಗೆ ತುಮಕೂರಿನಿಂದ ಸ್ಪರ್ಧೆಯನ್ನ ಮಾಡಿದೆ. ಅಲ್ಲಿ ಆಗಬೇಕಿರುವಂತಹ ಅಭಿವೃದ್ಧಿ ಕೆಲಸಗಳಲ್ಲಿ ಆದಷ್ಟು ಗಮನವನ್ನ ಕೊಟ್ಟೆ. ಬೇಗನೆ ಮಾಡ್ತಾ ಇದ್ದೆ. 50 ವರ್ಷಗಳಲ್ಲಿ ಆಗಬೇಕಾಗಿರುವಂತಹ ಕೆಲಸವನ್ನು 5 ವರ್ಷದಲ್ಲಿ ಮಾಡುವೆ. ಕಳೆದೊಂದು ವರ್ಷದಿಂದ ಅದಕ್ಕೆ ಬೇಕಾಗಿರುವ ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿರುವೆ. ನಾನು ಹೇಳಿದ್ದು ಅಷ್ಟೇ, ಮುಂದಿನ ಬಾರಿ ತುಮಕೂರಿನಿಂದ ಸ್ಪರ್ಧೆ ಮಾಡಲ್ಲ. ರಾಜಕೀಯ ನಿವೃತ್ತಿಯ ಬಗ್ಗೆ ನಾನು ಹೇಳಿಲ್ಲ ಅಂತ ಹೇಳಿ ಕೇಂದ್ರ ಮಂತ್ರಿ ಸೋಮಣ್ಣ ಅವರು ಒಂದಿಷ್ಟು ಮಾತುಗಳನ್ನ ಆಡಿದ್ದಾರೆ. ಎಸ್ ವೀಕ್ಷಕರೇ, ಕೇಂದ್ರ ಮಂತ್ರಿ ಸೋಮಣ್ಣ ಅವರು ಸಾಕಷ್ಟು ವಿಚಾರಗಳನ್ನ ಮಾತನಾಡ್ತಾರೆ. ಅದರಲ್ಲಿ ರಾಜಕೀಯ ನಿವೃತ್ತಿಯ ಬಗ್ಗೆಯೂ ಕೂಡ ಚರ್ಚೆಗಳು ಸಾಕಷ್ಟು ಬರ್ತಾ ಇರುವಂಥದ್ದು. ಅದಕ್ಕೆ ಕ್ಲಾರಿಫಿಕೇಶನ್ ಅನ್ನು ನೀಡಿರುವಂತಹ ಸೋಮಣ್ಣ ಅವರು, ನಾನು ಕ್ಷೇತ್ರಕ್ಕಾಗಿ ಸಾಕಷ್ಟು ದುಡಿದಿದ್ದೇನೆ. 50 ವರ್ಷದಲ್ಲಿ ಆಗುವಂತಹ ಕೆಲಸಗಳನ್ನು 5 ವರ್ಷದಲ್ಲಿ ಮಾಡಿಕೊಟ್ಟಿದ್ದೇನೆ. ಸೊ ಅಪಾರ ಅಭಿಮಾನವನ್ನ ಇಟ್ಕೊಂಡಿದ್ದಾರೆ ಜನ. ಸೊ ಆ ಒಂದು ಕಾರಣಕ್ಕೆ ನಾನು ತುಮಕೂರಿನಿಂದ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ದೆ ಹೊರತು ರಾಜಕೀಯ ನಿವೃತ್ತಿಯನ್ನ ಘೋಷಣೆ ಮಾಡಿಲ್ಲ ಅಂತ ಹೇಳಿ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ. ಹಾಗೆ ನಾನು ಸುಣ್ಣವಾದಾಗ ಬಿಜೆಪಿ ನನ್ನ ಜೊತೆಗಿತ್ತು ಅನ್ನೋದ್ರ ಬಗ್ಗೆಯೂ ಕೂಡ ಸೋಮಣ್ಣ ಅವರು ಮಾತನಾಡಿರುವಂಥದ್ದು. ಸಾಕಷ್ಟು ಬಿಜೆಪಿಗರನ್ನ ಹೊಗಳಿ ಮಾತನಾಡಿದ್ದಾರೆ ಸೋಮಣ್ಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.